ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಒಂದು ಒಳ್ಳೆಯ ನಿದ್ರೆ ಮಾಡಿ ಎದ್ಮೇಲೂ ಕೂಡ ಇನ್ನೂ ನಿದ್ರೆ ಸಾಕಾಗಿಲ್ಲ, ಲೋ ಎನರ್ಜಿ, ವೀಕ್ ಸ್ಟಾಮಿನಾ ಅಂತ ಫೀಲ್ ಆಗ್ತಾ ಇದೆಯಾ? ಮೊದಲಿನ ಸ್ಟ್ರೆಂತ್ ಈಗಿಲ್ಲ ಅಂತ ಅನ್ನಿಸ್ತಾ ಇದೆಯಾ? ಒತ್ತಡ, ನಿದ್ರಾಹೀನತೆ ಹಾಗೂ ಪೌಷ್ಟಿಕಾಂಶದ ಕೊರತೆ ಕೂಡ ಇದಕ್ಕೆ ಕಾರಣ ಆಗಿರಬಹುದು. ಈ ಒಂದು ನ್ಯಾಚುರಲ್ ಸ್ಟ್ರೆಂತ್ ಅಥವಾ ಎನರ್ಜಿ ಲೋ ಆಗೋದಕ್ಕೆ ಹಿಂದಿರುವಂತಹ ನಿಜವಾದ ಕಾರಣ ಏನು ಮತ್ತು ಈ ಶಕ್ತಿ ಅಥವಾ ಬಲವರ್ಧನೆಗೆ ಆಯುರ್ವೇದ ಹೇಗೆ ಸಹಾಯ ಮಾಡುತ್ತೆ ಅಂತ ತಿಳಿಸೋದಕ್ಕೆ ನಮ್ಮ ಜೊತೆ ರೋಗ ನಿಧಾನ ಆಯುರ್ವೇದ ವಿಭಾಗದ ಆಯುರ್ವೇದ ವೈದ್ಯರಾಗಿರುವಂತಹ ಡಾಕ್ಟರ್ ರಶ್ಮಿ ಶೆಟ್ಟಿ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರ್ತೀವಿ, ಅದರಲ್ಲೂ ಯಂಗ್ಸ್ಟರ್ಸ್ ಅಲ್ಲೇ ಈ ಒಂದು ಸ್ಟ್ರೆಸ್ ಇರಬಹುದು, ಲೋ ಎನರ್ಜಿ ಫೀಲ್ ಆಗುವಂಥದ್ದು, ಸ್ಟಾಮಿನಾ ವೀಕ್ ಆಗಿರುವಂಥದ್ದು, ಇದನ್ನೆಲ್ಲ ಕಾಮನ್ ಆಗಿ ನೋಡ್ತಾ ಇರುವಂತಹ ಇಶ್ಯೂ. ಸೊ ಇದಕ್ಕೆ ಕಾರಣ ಏನು, ಮೇನ್ ರೀಸನ್ಸ್ ಅಂತ ನೋಡಿದ್ರೆ ಏನೆಲ್ಲ ಇರುತ್ತೆ? ನೀವೇ ತಿಳಿಸಿದ ಪ್ರಕಾರ ಅನೇಕ ಕಾರಣಗಳು, ಅಂದರೆ ಮಾನಸಿಕ ಒತ್ತಡ ಆಗಿರ್ಬೋದು, ನಿದ್ರೆ ಚಕ್ರ ಅಸಮತೋಲನ ಆಗಿರ್ಬೋದು, ಇದೆಲ್ಲ ರೀಸನ್ಸೇ. ಅದರ ಜೊತೆ ಆಯುರ್ವೇದದಲ್ಲಿ ಆಹಾರ ಏನು ಹೇಳ್ತೇವೆ ಅದು ಮಾತ್ರ ನಮ್ಮ ಶಕ್ತಿಗೆ ಒಂದು ಮೇನ್ ರೀಸನ್ ಅಲ್ಲ. ಅದರ ಜೊತೆ ಅಗ್ನಿಬಲ ಮತ್ತು ಓಜಸ್ ಅಂತ ಹೇಳ್ತೇವೆ. ಅಗ್ನಿಬಲ ಅಂದರೆ ನಿಮ್ಮ ಡೈಜೆಸ್ಟಿವ್ ಫೈರ್ ಕರೆಕ್ಟ್ ಆಗಿದೆಯಾ, ಕರೆಕ್ಟಾಗಿ ವರ್ಕ್ ಆಗ್ತಿದೆಯಾ. ಅದರ ಜೊತೆ ಓಜಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಓಜಸ್ ಅಂದರೆ ನಮ್ಮ ಜೀರ್ಣಕ್ರಿಯೆಯು ಸರಿಯಾಗಿ ಕೆಲಸ ಮಾಡ್ತಿದ್ರೆ ನಾವು ತಿನ್ನುವ ಆಹಾರ ರಸ ಏನು ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ, ಅದು ರಸಧಾತುವಿಂದ ಹಿಡಿದು ಶುಕ್ರಧಾತು, ಅಂದರೆ ಧಾತು ಅಂದರೆ ನಮ್ಮ ದೇಹವು ಯಾವ ಯಾವ ಅಂಗಗಳಿಂದ ಆಗಲ್ಪಟ್ಟಿದೆ, ರಸ, ರಕ್ತ, ಮಾಂಸ, ಮೇದ, ಈ ಥರ ಎಲ್ಲ ಧಾತುಗಳನ್ನು ಅದು ಪೋಷಿಸಿ ಅದರ ಎಂಡ್ ಪ್ರಾಡಕ್ಟ್ ಎಸೆನ್ಸ್ ಏನು ಹೇಳ್ತೇವೆ ಅದನ್ನು ಓಜಸ್ ಅಂತ ಹೇಳ್ತೇವೆ. ಈ ಓಜಸ್ಸು ಹಲವಾರು ಕಾರಣಗಳಿಂದ, ಅಗ್ನಿ ಹಾಗೂ ಓಜಸ್ ಹಲವಾರು ಕಾರಣಗಳಿಂದ ಏರುಪೇರಾಗುತ್ತೆ. ಅದರಲ್ಲಿ ಒಂದು ಬಂದು ಅಗ್ನಿಬಲ, ವೀಕ್ ಡೈಜೆಸ್ಟಿವ್ ಫೈರ್, ಇದರಿಂದ ಕಡಿಮೆ ಆಗುತ್ತೆ. ಇದರಿಂದ ದೇಹಕ್ಕೆ ಸರಿಯಾದ ಪೌಷ್ಟಿಕಾಂಶತೆ ಸಿಗದೆ ದೌರ್ಬಲ್ಯ ಅನ್ನೋ ಒಂದು ತೊಂದರೆ ಬರುತ್ತೆ. ಅದೇ ರೀತಿ ಸೆಕೆಂಡ್ ರೀಸನ್ ಬಂದು ಧಾತು ಕ್ಷಯ, ಅಂದ್ರೆ ನಾನು ಯಾವ್ದು ಹೇಳಿದೆ ನಮ್ಮ ದೇಹವನ್ನು ಧಾರಣೆ ಶಕ್ತಿ ಕೊಡೋ ಧಾತುಗಳು, ರಸ, ರಕ್ತ, ಮಾಂಸ, ಈ ಯಾವುದೇ ಧಾತುಗಳಲ್ಲಿ ಅಸಮತೋಲನ ಅಥವಾ ಕ್ಷಯ ಆಗಿರ್ಬೋದು, ಡಿಪ್ಲೀಷನ್ ಆಗಿರ್ಬೋದು ಟಿಶ್ಯೂಸ್ ಇದು. ಅದೇ ರೀತಿ ಅಧಿಕ ಮಾತ್ರದಲ್ಲಿ ಕೆಲಸ, ಹಾಗೆ ಅದರಿಂದ ನಿದ್ರೆ ಕೊರತೆ ಆಗಿರ್ಬೋದು, ಮಾನಸಿಕ ಒತ್ತಡ, ಅತಿ ಚಿಂತೆ, ಇದರಿಂದ ಎಲ್ಲ ಮೇನ್ ಆಗಿ ನಮ್ಮ ದೇಹದಲ್ಲಿ ದೌರ್ಬಲ್ಯತೆ ಕಂಡು ಬರುತ್ತದೆ. ಹಾಗೆ ಲಾಸ್ ಆಫ್ ಸ್ಟೆಮಿನಾ, ಎನರ್ಜಿ ಏನು ಆಗಿರ್ಬೋದು, ಇದೆಲ್ಲ ಇದಕ್ಕೆ ಮೇನ್ ರೀಸನ್ಸ್ ಆಗಿದೆ. ಈಗ ಆಯುರ್ವೇದಿಕ್ ಅಪ್ರೋಚ್ ಅಂತ ನೋಡಿದ್ರೆ ಮತ್ತೆ ಏನು ಟ್ರೀಟ್ಮೆಂಟ್, ಅಥವಾ ಇದಕ್ಕೇನಾದರೂ ಎನರ್ಜಿ ಬೂಸ್ಟರ್ಸ್ ಅಥವಾ ಎನರ್ಜಿ ಬೂಸ್ಟರ್ಸ್ ಅಂತ ಕೆಲವು ಪರ್ಟಿಕ್ಯುಲರ್ ದ್ರವ್ಯಗಳು ನಮ್ಮ ಸಂಹಿತದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದರಲ್ಲಿ ಒಂದು ಬಂದು ಅಶ್ವಗಂಧ ಅಂತ. ಅಶ್ವಗಂಧ ಇದು ಬಲ್ಯ ಮತ್ತೆ ಬ್ರಹ್ಮಣ, ಅಂದ್ರೆ ನರಿಶಿಂಗ್ ಬಾಡಿಗೆ ಅಂತ ಹೇಳ್ತಾರೆ. ಅದೇ ತರ ಶತಾವರಿ ಅಂತ ಇದೆ. ಶತಾವರಿನೂ ದೇಹದ ಬಲವನ್ನು ಜಾಸ್ತಿ ಮಾಡುತ್ತೆ, ಹಾಗೂ ಹೆಣ್ಣು ಮಕ್ಕಳಲ್ಲಿ ಸ್ಪೆಷಲಿ PCOD ಆಗಿರ್ಬೋದು ಅಥವಾ ಮೆನ್ಸ್ಟ್ರುಯಲ್ ರಿಲೇಟೆಡ್ ಯಾವ್ದು ಇರೆಗ್ಯುಲಾರಿಟೀಸ್ ಇದ್ರೂ ಇದು ನಾರ್ಮಲ್ಸಿ ಮಾಡುತ್ತೆ. ಅದೇ ರೀತಿ ಕಪ್ಪಿಕಚ್ಚು ಅಂತ ಇದೆ. ಕಪ್ಪಿಕಚ್ಚು ಅನ್ನೋ ದ್ರವ್ಯವು ನರದ ಕಾರ್ಯಕ್ಕೆ ತುಂಬಾ ಸಹಾಯಕವಾಗಿದೆ. ಇದರಿಂದ ದೇಹದ ಬಲವು ಸರಿಯಾಗಿ ಇರ್ತದೆ. ಅದೇ ರೀತಿ ಶಿಲಾಜತ್ತು ಅನ್ನೋ ಒಂದು ಖನಿಜ ಪದಾರ್ಥ ಇದೆ. ಶಿಲಾಜತ್ತುನು ತುಂಬಾ ದೇಹದ ಆರೋಗ್ಯವನ್ನು ಕಾಪಾಡಿ ಲಾಂಗಿಟಿವಿಟಿ, ರೆಜುವಿನೇಷನ್ಗೆ ಅದು ಹೆಲ್ಪ್ ಮಾಡುತ್ತೆ. ಈ ತರ ತುಂಬಾ ಉದಾಹರಣೆಗಳನ್ನು ನೀಡಿದ್ದಾರೆ. ಇನ್ನು ರೀಸೆಂಟ್ ಟೈಮ್ಸ್ ಅಲ್ಲಿ ಈ ಶಿಲಾಜಿತ್ ಅನ್ನೋದು ಸ್ವಲ್ಪ ಕಾಮನ್ ಆಗಿ ಯೂಸ್ ಮಾಡುವಂತಹ ಟ್ಯಾಬ್ಲೆಟ್ಸ್ ಅಥವಾ ವಾಟ್ ಎವರ್ ದ ಟೈಪ್ ಆಫ್ ಇಂಟೇಕ್ ಇಸ್, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅಂದರೆ ಅದ್ರ ಬೆನಿಫಿಟ್ಸ್ ಏನಿದೆ? ಶಿಲಾಜತ್ತು ಅನ್ನೋದು ಬಂದು ಇಟ್ ಇಸ್ ಅ ಮಿನರಲ್ ಪ್ರಾಡಕ್ಟ್, ಖನಿಜ ಪದಾರ್ಥ. ನಮ್ಮ ಸಂಹಿತದಲ್ಲಿ ಶಿಲಾಜತ್ತು ಹೇಗೆ ಉತ್ಪತ್ತಿಯಾಗಿದೆ ಅಂದರೆ, ಮೌಂಟೇನ್ಸ್, ಪರ್ವತಗಳ ನಡುವಲ್ಲಿ ಯಾವಾಗ ಸೂರ್ಯನ ಅದಕ್ಕೆ ತಾಗುತ್ತೆ ಆವಾಗ ಈ ಪರ್ವತಗಳ ನಡುವೆ ಇರುವ ಈ ಕಪ್ಪು ಪದಾರ್ಥ, ಖನಿಜ ಪದಾರ್ಥವು ಸ್ರಾವ ಆಗಿ ಶಿಲಾಜತ್ತು ಅನ್ನೋ ಮಿನರಲ್ ಪ್ರಾಡಕ್ಟ್ ಅನ್ನು ಉತ್ಪತ್ತಿ ಆಗಿದೆ ಅದರದ್ದು. ಹಾಗೆ ಅದು ನಿರ್ಮಾಣವಾಗಿದೆ ಅಂತ ಹೇಳಿದ್ದಾರೆ. ಸೊ ಇದು ಮೇನ್ ಆಗಿ ಶಿಲಾಜತ್ತುವು ಅಗ್ನಿವರ್ಧಕ, ನಿಮ್ಮ ವೀಕ್ ಡೈಜೆಸ್ಟಿವ್ ಫೈರ್ ಅನ್ನು ಜಾಸ್ತಿ ಮಾಡುತ್ತದೆ. ಅದೇ ರೀತಿ ರಸಾಯನ ಅಂತ ಹೇಳ್ತೇವೆ. ರಸಾಯನ ಅಂದ್ರೆ ಈ ಟರ್ಮ್ ರೆಜುವಿನೇಷನ್ಗೆ ನೀವು ಕೋರಿಲೇಟ್ ಮಾಡಬಹುದು. ಇದರಿಂದಾಗಿ ನಿಮ್ಮ ದೇಹದ ಶಕ್ತಿ, ಹಾಗೆ ಇದು ದೀರ್ಘ ಆಯು, ಶ್ಲೋಕ ಇದೆ, ದೀರ್ಘಮಾಯು ಸ್ಮೃತಿ ಮೇಧ ಆರೋಗ್ಯ ಮರುಣಂ ವಯಃ, ಅಂದ್ರೆ ದೀರ್ಘ ಆಯುಗೆ ಆಗಿರ್ಬೋದು, ನಿಮ್ಮ ಸ್ಮೃತಿ ಇಂಟೆಲೆಕ್ಟುವಲ್ ಗ್ರಾಸ್ಪಿಂಗ್ ಪವರ್ ಆಗಿರ್ಬೋದು, ಮೇಧ ಜಾಸ್ತಿ ಮಾಡುತ್ತೆ, ಮತ್ತೆ ಆರೋಗ್ಯಕ್ಕೆ, ಆಮೇಲೆ ಏಜಿಂಗ್ ಪ್ರೊಸೆಸ್ ಅನ್ನು ಅದು ರಿಟೈನ್ ಮಾಡುತ್ತೆ. ಅದೇ ರೀತಿ ನಿಮ್ಮ ಕಾಂಪ್ಲೆಕ್ಷನ್ಗೆ, ಪ್ರಭಾ ಆಗಿರ್ಬೋದು, ನಿಮ್ಮ ಇದಕ್ಕೆ ಲಶ್ಚರ್ಗೆ ಆಗಿರ್ಬೋದು, ವರ್ಣಕ್ಕೆ ಆಗಿರ್ಬೇಕು, ಆಮೇಲೆ ಓವರ್ ಆಲ್ ಹೆಲ್ತ್ಗೆ ಶಿಲಾಜತ್ತುವನ್ನು ಮೆನ್ಷನ್ ಮಾಡಿದ್ದಾರೆ. ಇದೆಲ್ಲಾನು ಬೆನಿಫಿಟ್ಸ್. ಹೌದು, ಬೆನಿಫಿಟ್ಸ್. ಯಾವ ಟೈಪ್ಸ್ ಅಲ್ಲಿ ಬರುತ್ತೆ ಇದು? ಶಿಲಾಜತ್ತು ಅಲ್ಲಿ ತುಂಬ ಟೈಪ್ಸು ಸಂಹಿತದಲ್ಲೂ ಹೇಳಿದ್ದಾರೆ. ಆದರೆ ಯಾವ ಶಿಲಾಜತ್ತುವನ್ನು ಯೂಸ್ ಮಾಡಬೇಕು ಅಂತಲೂ
ಸಂಹಿತೆಯಲ್ಲಿ ಹೇಳಿದ್ದಾರೆ. ಶಿಲಾಜತ್ತು ಯಾವುದರಲ್ಲಿ ಮೂತ್ರಗಂಧಿ, ಗೋಮೂತ್ರಗಂಧಿ ಅಂದ್ರೆ ಅದರ ಸ್ಮೆಲ್ ಶುಡ್ ರಿಸೆಂಬಲ್ ಸ್ಮೆಲ್ ಆಫ್ ಕೌಸ್ ಯೂರಿನ್ ಅಂತ, ಗೋಮೂತ್ರ. ಈ ಶಿಲಾಜತ್ತು ನ್ಯಾಚುರಲ್ ಆಗಿ ಇದು ಶುದ್ಧ, ಪ್ಯೂರ್, ಮತ್ತೆ ಇದನ್ನು ನೀವು ಆರೋಗ್ಯದ ರಿಲೇಟೆಡ್ ಯಾವುದೇ ತೊಂದರೆ ಇದ್ರೆ ಯೂಸ್ ಮಾಡ್ಕೋಬಹುದು ಅಂತ ಹೇಳಿದ್ದಾರೆ. ಹಾಗೆ ಶಿಲಾಜತ್ತು ಬರೀ ಸ್ಟೆಮಿನಾಗೆ ಅಥವಾ ಎನರ್ಜಿ ಬಲಕ್ಕೆ ಹೊರತು ನಮ್ಮ ಸಂಹಿತದಲ್ಲಿ ತುಂಬಾ ಹಲವಾರು ರೋಗಗಳಲ್ಲಿ ಕೂಡ ಅದು ಇಂಡಿಕೇಶನ್ ಇದೆ. ಅದರದ್ದು ಮೇನ್ ಆಗಿ ಪ್ರಮೇಹ ಅಂದ್ರೆ ಡಯಾಬಿಟಿಸ್, ಶುಗರ್ ಅಲ್ಲಿ ಡೈರೆಕ್ಟ್ ಆಗಿ ಕೋರಿಲೇಟ್ ಮಾಡದೇ ಇರ್ಬೋದು, ಆದ್ರೂ ಪ್ರಮೇಹ ಅನ್ನೋ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದೇ ರೀತಿ ಮೂತ್ರ ವಿಸರ್ಜನೆ ಅಥವಾ ಮೂತ್ರ ರೋಗಗಳಲ್ಲಿ ಯಾವುದು ಸ್ಟೋನ್ ಆಗಿರ್ಬೋದು, ರೀನಲ್ ಕ್ಯಾಲಿಕ್ಯುಲೈ ಆಗಿರ್ಬೋದು, ಅಥವಾ ಮೂತ್ರ ವಿಸರ್ಜನೆ ಯಾವುದೇ ತೊಂದರೆಗಳಲ್ಲಿ ಶಿಲಾಜತ್ತು ಯೂಸ್ ಮಾಡ್ತಾರೆ. ಅದೇ ರೀತಿ ಸೆಕ್ಷುವಲ್ ಕೆಪಾಸಿಟಿ ಅನ್ನು ಶಿಲಾಜತ್ತು ಜಾಸ್ತಿ ಮಾಡಿ, ಲಿಬಿಡೋ ಅನ್ನು ಜಾಸ್ತಿ ಮಾಡಿ ಕೂಡ ದೇಹದ ಶಕ್ತಿಯಲ್ಲಿ ಅದು ಸಹಾಯಕವಾಗಿದೆ. ಓಕೆ, ಈಗ ಯಾರೆಲ್ಲ ಈ ಶಿಲಾಜಿತ್ನ ಯೂಸ್ ಮಾಡ್ಬೋದು ಮತ್ತೆ ಹೇಗೆ ಯೂಸ್ ಮಾಡಬೇಕಾಗತ್ತೆ? ಅದೊಂದು ಅಡ್ವೈಸ್ ಅಂತ ಇಂಟೇಕ್ ಮಾಡೋದಕ್ಕೆ ಅಡ್ವೈಸ್ ಏನಾದರೂ ಇದೆಯಾ? ಹೌದು, ಶಿಲಾಜತ್ತು ತಗೊಳ್ಳುವಾಗ ಮೇನ್ ಆಗಿ ತುಂಬಾ ಹೆವಿ ಫಾರ್ ಡೈಜೆಷನ್. ಹಾಗೆ ನೀವು ತಗೊಳ್ಳುವಾಗ ನಿಮ್ಮ ಜೀರ್ಣಕ್ರಿಯೆ, ಡೈಜೆಷನ್ ಹೇಗೆ ಇದೆ ಅಂತ ನೋಡಬೇಕು. ಸೊ ಯಾರೆಲ್ಲ ಜೀರ್ಣ ಶಕ್ತಿ ಕಡಿಮೆ ಇದೆ ಅವರೆಲ್ಲ ಇದನ್ನು ಅವಾಯ್ಡ್ ಮಾಡಬೇಕು. ಅದರ ಜೊತೆ ಸಣ್ಣ ಮಕ್ಕಳು, ಚಿಲ್ಡ್ರನ್ ಆಗಿರ್ಬೋದು, ಮತ್ತೆ ವಯೋವೃದ್ಧರಿಗೆ ಯಾರಲ್ಲೆಲ್ಲ ಜೀರ್ಣಶಕ್ತಿ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅವರು ಕೂಡ ಇದನ್ನು ಅವಾಯ್ಡ್ ಮಾಡಬೇಕು. ಅದೇ ರೀತಿ ತಗೊಳ್ಳುವಾಗ ಕೆಲವು ಆಹಾರ ಪದಾರ್ಥಗಳು ಇದರ ಜೊತೆ ಕಂಬೈನ್ ಮಾಡಿ ತಗೋಬಾರ್ದು ಅಂತಾನು ಹೇಳಿದ್ದಾರೆ. ಮೇನ್ ಆಗಿ ಹುರುಳಿಕಾಳು, ಹಾರ್ಸ್ ಗ್ರಾಮ್ ಹೇಳ್ತೇವೆ, ಅದನ್ನು ಶಿಲಾಜತ್ತು ಜೊತೆ ತಗೊಳ್ಳೋದ್ರಿಂದ ಅದು ಎರಡು ಪದಾರ್ಥಗಳ ಗುಣವು ಸೇಮ್ ಇರೋದ್ರಿಂದ ತುಂಬಾ ಉಷ್ಣ ಮತ್ತೆ ತುಂಬಾ ತೀವ್ರತೆ ಆಗೋದ್ರಿಂದ ಅದು ಮೂತ್ರದ ಮಾರ್ಗದಲ್ಲಿ ಓವರ್ ಆಲ್ ದೇಹಕ್ಕೆ ತುಂಬಾ ಇರಿಟೇಷನ್ ಅಥವಾ ಉಷ್ಣತೆಯನ್ನು ಉಂಟು ಮಾಡುತ್ತದೆ. ಸೊ ಇದನ್ನು ಹಾರ್ಸ್ ಗ್ರಾಮ್ ಜೊತೆ ತಗೋಬಾರ್ದು. ಅದೇ ರೀತಿ ತುಂಬಾ ಹುಳಿ, ಖಾರ, ಉಪ್ಪು, ಮಾಂಸದ ಜೊತೆ ಸೇವನೆ ಜೊತೆ ಇದನ್ನೆಲ್ಲ ಶಿಲಾಜತ್ತು ತಗೊಳ್ಳುವಾಗ ಅವಾಯ್ಡ್ ಮಾಡಿ. ಓಕೆ, ಇನ್ನು ಜನರಿಗೆ ಫಾಸ್ಟ್ ಅಥವಾ ಕ್ವಿಕ್ ರಿಸಲ್ಟ್ ಬೇಕು ಅಂತ ಆಂಟಿಸಿಪೇಟ್ ಮಾಡ್ತಾ ಇರ್ತಾರೆ, ಏನೇ ಒಂದು ಶುರು ಮಾಡಬೇಕಾದ್ರೂ ಅಥವಾ ಅವ್ರಿಗೆ ಯಾವುದೇ ಒಂದು ಸೊಲ್ಯೂಷನ್ ಬೇಕಾದ್ರೂ. ಸೊ ಅಂಥವ್ರಿಗೆ ಏನು ಹೇಳ್ತೀರಾ? ಫಾಸ್ಟ್ ಅಂತ ಹೇಳೋ ಬದಲು ದಿನನಿತ್ಯದಲ್ಲಿ ನೀವು ಆಹಾರ ಪದಾರ್ಥಗಳಲ್ಲಿ ಕೆಲವು ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡೋದ್ರಿಂದ ನಿಮ್ಮ ಸ್ಟಾಮಿನಾವು ಚೆನ್ನಾಗಿ ಇರುತ್ತೆ. ಫಾರ್ ಎಕ್ಸಾಂಪಲ್, ರೆಗ್ಯುಲರ್ ಇಂಟೇಕ್ ಆಫ್ ಹಾಲಾಗಿರ್ಬೋದು, ಕ್ಷೀರ ಅಂತ ಹೇಳ್ತೇವೆ, ತುಪ್ಪ ಆಗಿರ್ಬೋದು, ಅಥವಾ ಗ್ರೀನ್ ಗ್ರಾಮ್ ಇದು ಸೂಪ್ ಆಗಿರ್ಬೋದು, ಇದೆಲ್ಲ ದಿನನಿತ್ಯ ಸೇವನೆ ಮಾಡೋದ್ರಿಂದ, ಅದೇ ರೀತಿ ಖರ್ಜೂರ, ಬಾದಾಮಿ, ಈ ಥರ ಎಲ್ಲ ನಿಮ್ಮ ಜೀರ್ಣಶಕ್ತಿಯನ್ನು ನೋಡಿಕೊಂಡು ಇದನ್ನು ದಿನನಿತ್ಯ ಸೇವನೆ ಮಾಡೋದ್ರಿಂದ ಶಕ್ತಿಯು ಚೆನ್ನಾಗೇ ಇರುತ್ತೆ. ಅದೇ ರೀತಿ ನಿಯಮಿತ ವ್ಯಾಯಾಮ, ಯೋಗ ಮತ್ತೆ ಪ್ರಾಣಾಯಾಮ, ಇದರಿಂದನೂ ನಿಮ್ಮ ಸ್ಟೆಮಿನಾ ಏನಾಗಿರ್ಬೋದು ಅದು ಅದರ ಕನ್ಸಿಸ್ಟೆನ್ಸಿ ಅದು ಮೇಂಟೈನ್ ಆಗುತ್ತೆ. ಅದೇ ರೀತಿ ಶಿಲಾಜತ್ತು ತರ ದ್ರವ್ಯಗಳನ್ನು ಉಪಯೋಗಿಸುವಾಗ ನೀವು ಅದರ ಡೂಸ್ ಅಂಡ್ ಡೋಂಟ್ಸ್ ಅನ್ನು ಅರ್ಥ ಮಾಡಿಕೊಂಡು, ಮೇನ್ ಆಗಿ ನಾನು ಹೇಳಿದಾಗ ಶಿಲಾಜತ್ತು ಜೊತೆ ಆಹಾರ ಪದಾರ್ಥಗಳು ವಿಚ್ ಆರ್ ಲೈಟ್ ಫಾರ್ ಡೈಜೆಷನ್, ಆಮೇಲೆ ಯಾವುದು ವಾರ್ಮ್ ಇದೆ, ಬಿಸಿ ಇದೆ, ಹಾಗೂ ಈ ತರದೆಲ್ಲ ಪದಾರ್ಥಗಳನ್ನು ತಗೊಳ್ಳೋದ್ರಿಂದ ಜೊತೆಗೆ ನಿಮಗೆ ನಿಮ್ಮ ದೇಹದ ಶಕ್ತಿಯನ್ನು ಸರಿಯಾಗಿ ಕಾಪಾಡ್ಕೊಂಡು ಹೋಗಿ. ನಮ್ಮ ಮಾಡರ್ನ್ ಅಲ್ಲಿ ಬಂದ್ರೆ ಪ್ರೈಮಿ ವೇ ಶಿಲಾಜತ್ತು ಅಂತ ಕ್ಲಿನಿಕಲಿ ಪ್ರೂವನ್ ಶಿಲಾಜತ್ತು ಇವಾಗ ಬಂದಿದೆ. ಅದರ ಮೇಲೆ ತುಂಬಾ ಮತ್ತೆ 3 ಪ್ರೀ ಕ್ಲಿನಿಕಲ್ ಸ್ಟಡೀಸ್ ಆಗಿದೆ. ಇದೆಲ್ಲ ಈ ಸ್ಟಡೀಸ್ ಏನಿದೆ ಅದು ಪಿಯರ್ ರಿವ್ಯೂಡ್ ಜರ್ನಲ್ಸ್ ಅಂತ ಏನಿದೆ ಆನ್ಲೈನ್ ಅಲ್ಲಿ ನೀವು ಹೋದ್ರೆ ಇದರ ಎಲ್ಲ ಎಫೆಕ್ಟ್ಸ್ ಈ ಪ್ರೈಮಿ ವೇ ಶಿಲಾಜತ್ತು ಅದನ್ನು ಅಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಸೊ ಜನಗಳು ಶಿಲಾಜತ್ತನ್ನು ಸೆಲೆಕ್ಟ್ ಮಾಡುವಾಗ ಇದು ಈ ಟೈಪ್ ಆಫ್ ಶಿಲಾಜತ್ತುನ ಅಂತ ನೋಡ್ಕೋಬೇಕು. ಯಾಕಂದ್ರೆ ಪ್ರೈಮಿ ವೇ ಶಿಲಾಜತ್ತು ಅಲ್ಲಿ ಮೇನ್ ಆಗಿ ಕಾರ್ಡಿಯೋವ್ಯಾಸ್ಕ್ಯುಲರ್ ವೆಲ್ನೆಸ್ ಅದು ನೋಡ್ಕೊಳ್ಳುತ್ತೆ. ಅದರ ಜೊತೆ ಸ್ಟ್ರೆಂತ್ ಆಗಿರ್ಬೋದು, ಸ್ಕಿನ್ ಡಿಸೀಸ್ಗೆ, ಬೋನ್ ರಿಲೇಟೆಡ್ ಡಿಸೀಸ್ಗೂ ಇದು ಬೆನಿಫಿಟ್ಸ್ ಇದೆ ಅಂತ ಇದು ಆಲ್ರೆಡಿ ಪ್ರೂವನ್ ಆಗಿದೆ. ಸೊ ಈ ಶಿಲಾಜತ್ತುವನ್ನು ನೀವು ತಗೊಳ್ಳೋದಾದ್ರೆ ಇದನ್ನು ಸೆಲೆಕ್ಟ್ ಮಾಡ್ಕೋಬಹುದು. ಇವಾಗಂತೂ ಏನಾಗ್ಬಿಟ್ಟಿದೆ ಅಂದರೆ ಬಹುಮುಖ್ಯವಾಗಿ ಲ್ಯಾಕ್ ಆಫ್ ನ್ಯೂಟ್ರಿಷನ್ ಇಂದನೇ ತುಂಬ ಒಂದು ಹೆಲ್ತ್ ಕಂಡೀಷನ್ಸ್ ಎಲ್ಲ ಫೇಸ್ ಮಾಡ್ತಾ ಇದ್ರು. ಅದರಲ್ಲೂ ಮೇನ್ಲಿ ಈ ಒಂದು ಲೋ ಎನರ್ಜಿ ಅನ್ನೋದು ನ್ಯೂಟ್ರಿಷನ್ ಕೊರತೆಯಿಂದಾಗಿ ಆಗಿರುತ್ತೆ. ಸೊ ಅಂಥದಕ್ಕೆ ನಾವು ಏನು ಮಾಡಬೇಕಾಗುತ್ತೆ, ಹೆಲ್ದಿ ಲೈಫ್ ಸ್ಟೈಲ್ ಜೊತೆಗೆ ಒಂದು ಡಯಟ್, ಪ್ರಾಪರ್ ಡಯಟ್ನ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. ಆಗ ಇದೆಲ್ಲ ಇಂಪ್ರೂವ್ ಆಗುತ್ತೆ, ಓವರ್ ಆಲ್ ನಮ್ಮ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್ ಇಷ್ಟೆಲ್ಲ ಮಾಹಿತಿಯನ್ನು ಹಂಚ್ಕೊಂಡು. ವೀಕ್ಷಕರೇ, ಲೋ ಎನರ್ಜಿ ಅಥವಾ ವೀಕ್ ಸ್ಟಾಮಿನಾ ಅನ್ನೋದು ಕೇವಲ ಆಯಾಸದಿಂದ ಉಂಟಾಗುವಂಥದ್ದಲ್ಲ. ಪುವರ್ ಸೆಲ್ಯುಲರ್ ಫಂಕ್ಷನ್ ಇರಬಹುದು, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರಬಹುದು, ಅಥವಾ ಪೌಷ್ಟಿಕಾಂಶದ ಕೊರತೆಯೂ ಕೂಡ ಇದಕ್ಕೆ ಕಾರಣವಾಗಿರುತ್ತೆ. ನೀವು ಕೂಡ ಇದನ್ನೆಲ್ಲ ಫೇಸ್ ಮಾಡ್ತಾ ಇದ್ರೆ ಬಿ ಬೆಟರ್ ಅವರ ಪ್ಯೂರಿಫೈಡ್ ಶಿಲಾಜಿತ್ ಅನ್ನ ಬಳಕೆ ಮಾಡಬಹುದು. ಇದು ಪ್ರೈಮಾ ವಿ ಶಿಲಾಜಿತ್ ಉಪಯೋಗಿಸಿಕೊಂಡು ಮಾಡಲಾಗಿದ್ದು NABL ಸರ್ಟಿಫೈಡ್ ಪ್ರಾಡಕ್ಟ್ ಆಗಿದೆ. ಇದು ಕೇವಲ ಎನರ್ಜಿ ಪ್ರಾಡಕ್ಟ್ ಅಷ್ಟೇ ಅಲ್ಲದೆ ನಿಮ್ಮ ಕಂಪ್ಲೀಟ್ ಇಂಟರ್ನಲ್ ಸ್ಟ್ರೆಂತ್ ನ ಸಪೋರ್ಟ್ ಮಾಡುವಂತಹ ಪ್ರಾಡಕ್ಟ್ ಆಗಿದೆ. So stay energetic, stay healthy.